ನಮಸ್ತೆ. ಕಿವಿಗಳ ಸಮಸ್ಯೆ ಹಾಗೂ ಮೆದುಳಿನ ಸಮಸ್ಯೆಗೆ ತುಂಬ ಒಂದು ನಿಖರವಾದ ಸಂಬಂಧವಿರುವ ಸಾಧ್ಯತೆ ಇರುತ್ತೆ. ಕಿವಿಗಳಲ್ಲಿ ಆಗುವ ಒಂದು ಇನ್ಫೆಕ್ಷನ್ ಅದನ್ನು ಅಲಕ್ಷ್ಯ ಮಾಡಿದ್ದಲ್ಲಿ ಮೆದುಳಿಗೆ ಹಬ್ಬಿ ಅದು ಮೆದುಳಿನ ಗಂಟಾಗಿ ಪರಿಣಮಿಸುವ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ಬ್ರೇನ್ ಅಬ್ಸೆಸ್ ಅಂತ ಕರಿತೀವಿ. ಕಿವಿಯ ಸಂಬಂಧಪಟ್ಟ ನರ ಅಕೋಸ್ಟಿಕ್ ನರ್ವ್ ಅಂತ ಕರಿತೀವಿ. ಅದರಿಂದ ಉತ್ಪತ್ತಿ ಆಗುವ ಟ್ಯೂಮರ್ ಅಕೋಸ್ಟಿಕ್ ಶ್ವಾನೋಮಾ ಆಗಿ ಅದು ಮೆದುಳಿನ ಮೇಲೆ ಒಂದು ಒತ್ತಡ ಬೀರುವ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದು ಸತಿ ರಸ್ತೆ ಅಪಘಾತದಲ್ಲಿ ಸ್ಕಲ್ ಬೇಸ್ ಫ್ರ್ಯಾಕ್ಚರ್ ಅಂತ ಆದಾಗ ಮೆದುಳಿನ ನೀರು ಕಿವಿಯ ಮೂಲಕ ಸೋರಿಕೆ ಆದಾಗ ಅದನ್ನು ನಾವು CSF ಓಟೋರಿಯಾ ಅಂತ ಕರಿತೀವಿ. ಇನ್ನು ಕೆಲವೊಂದು ಮೆದುಳಿನ ಸಮಸ್ಯೆಗಳಿಂದ ಕಿವಿಯಲ್ಲಿ ಒಂದು ವಿಚಿತ್ರವಾದ ಶಬ್ದ ಕೇಳಿಸಿಕೊಂಡಾಗ ಅದನ್ನು ನಾವು ಟಿನಿಟಸ್ ಅಂತ ಕರಿತೀವಿ. ಹೀಗೆ ಕಿವಿಯ ಸಮಸ್ಯೆಗಳು ಮತ್ತು ಮೆದುಳಿನ ಸಮಸ್ಯೆಗೆ ಒಂದು ನಿಖರವಾದ ಸಂಬಂಧವಿರುವುದರಿಂದ ಕಿವಿಯ ಸಮಸ್ಯೆಗಳನ್ನು ಅಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಧನ್ಯವಾದಗಳು.